ಕೆನಡಾ ಆದಮೇಲೆ ಅಮೆರಿಕದ ಕ್ಯಾಲಿಫೋರ್ನಿಯಾದ ಹೆವಾರ್ಡ್ನಲ್ಲಿರುವ ದುರ್ಗಾದೇವಿ ಆಲಯದ ಮೇಲೆ ಖಲಿಸ್ತಾನಿ ಬೆಂಬಲಿಗ ಭಾರತ ವಿರೋಧಿ ಬರ್ಕೊಂಡಿದ್ದಾರಂತೆ. ಅದೇ ಕೆಲಸ ಯಾವನು ಇರಲ್ಲ. ಕೋತಿಗಳಿಗೇನ್ರಿ, ಕೋತಿಗಳು ಯಾವ್ಯಾವುದೋ ಕಿಟಕಿಯಿಂದ ಮುಂದೆ ಅಡಣ್ಣು ಎತ್ಕೊಂಡು ಹೋದಂಗೆ ಇವೆಲ್ಲ ಕೋತಿಗಳು, ಹೇಡಿಗಳು. RSS ಕರ್ನಾಟಕ ಪ್ರಭಾಕರ ಭಟ್ರನ್ನು ಟೀಕಿಸೋಕೆ ಹೋಗಿ ಯಾರೋ ಜಾಸ್ಮಿನ್ ಬಾನು ಎಂಬಾಕೆ ಸೋಷಿಯಲ್ ಮೀಡಿಯಾದಲ್ಲಿ ಮಹಾಭಾರತ ದ್ರೌಪದಿನ ಕೆಟ್ಟದಾಗ ಚಿತ್ರಿಸಿದ್ದಾರೆ. ಕೇಸ್ ಹಾಕಿ, ಮುಖಾಮುಖಿ ನೋಡಿದ್ರೆ ಕೇಸ್ ಹಾಕಬೇಕು. ಒಬ್ಬರ ಮೇಲೆ ಕೇಸ್ ಹಾಕಿದ್ಮೇಲೆ ಅವ್ರ ಮೇಲೂ ಕೇಸ್ ಹಾಕಬೇಕು, ಅಷ್ಟೇ ಸಿಂಪಲ್. ತಮಿಳುನಾಡಿಗೆ ರಾಜ್ಯ ಸರ್ಕಾರ ನೀರು ಬಿಡ್ತಿಲ್ಲ, ಅದು ಪ್ರತಿಷ್ಠೆಗಾಗಿ ಮಂಡ್ಯದಲ್ಲಿ ಕನ್ನಡ ಪರ ಸಂಘಟನೆಗಳು ಚಳವಳಿ ಮಾಡ್ತೀವಿ ಅಂತ ಶಾಸಕ ಗಣಿಗಾ ರವಿ ಆಕ್ರೋಶ ಅಂತೆ. ಏನಕ್ಕೆ ಅರ್ಥ ಇದು ಅಂತ, ಅದು ಈಗಿನೆಲ್ಲ ಬಿಟ್ಟಿದ್ದಕ್ಕೆ ಅದಿನ್ನೂ ಮಾಡ್ತಾ ಇರೋದು. ಮತ್ತು ಈಗ ಮಾತ್ರ ನೀರು ಇದ್ರೆ ತಾನೇ ಇನ್ನು ಬಿಡಕ್ಕೂ ಹಿಡ್ಕೊಳ್ಳಕ್ಕೂ. ಬೆಂಗಳೂರಿನ ಸಿರಿಧಾನ್ಯ ಮೇಳದಲ್ಲಿ ಮಾಜಿ ಮಂತ್ರಿ ವಿನಯ್ ಕುಲಕರ್ಣಿ ಅವರು ಭಾಷಣ ಮಾಡುವಾಗ ಶೋಭಾ ಕರಂದ್ಲಾಜೆ ಅವರೇನೋ ಹೇಳಕ್ಕೆ ಬಂದ್ರಂತೆ. ಅದಕ್ಕೆ ಮೇಡಮ್ ಬರದ ಬಗ್ಗೆ ಮಾತಾಡಿ ಅಂತ ಹೇಳಕ್ಕೆ ಬಂದಿದ್ದಾರೆ. ಮೇಡಮ್ ಇಮಿಡಿಯೇಟ್ಲಿ ಎಲ್ಲೂ ರಾಜಕೀಯ ಮಾಡಬೇಡಿ, ಹೋಗಿ ಕೂತ್ಕೊಳ್ರಿ ಅಂತ ಕಳಿಸಿದ್ರು. ಬೆಳಗಾವಿನಲ್ಲಿ MES ಪುಂಡರ ಜೊತೆ ಶಿವಸೇನೆ ಸಂಸದ ಧೈರ್ಯಶೀಲ ಮಾನೆ ಸಭೆ ನಡೆಸಿ ಉದ್ದಟತನ. ಉದ್ದಟತನ ಅವ್ರ ಊರು ನೋಡಿ ಇಲ್ಲಿ ಬಂದು ನಮಗೆ ಸೇರಿಸ್ಕೊಳ್ತಾ ಇದ್ದಾರೆ. ಇವ್ರಿಗೆ ಯೋಗ್ಯತೆಗೆ ಅಲ್ಲಿ ನೆಟ್ಗೆ ರಾಜ್ಯ ಮ್ಯಾನೇಜ್ ಮಾಡೋಕ್ಕಾಗದೇ ಇರೋರೆಲ್ಲ ಇಲ್ಲಿ ಬಂದು ನಮಗೆ ಪಾಠ ಹೇಳಿ. VVPATಗಳ ಬಗ್ಗೆ ಕಾಂಗ್ರೆಸ್ ಅನುಮಾನನ ಕೇಂದ್ರ ಚುನಾವಣಾ ಆಯೋಗ ತಳ್ಳಾಕಿದೆ. ಅಲ್ರಪ್ಪ, ಈ VVPAT ಸ್ಲಿಪ್ಪನ್ನು 2013ರಲ್ಲಿ ತಂದಿದ್ದೇ ಕಾಂಗ್ರೆಸ್ ನೇತೃತ್ವದ UPA ಸರ್ಕಾರ ಅಲ್ವೇ ಅಂತ ಜ್ಞಾಪಕ ಬಂದವ್ರಿಗೆ ಬರ್ಬೋದು. ಪಶ್ಚಿಮ ಬಂಗಾಳದ ಉತ್ತರ ಪರಗಣ ಜಿಲ್ಲೆಯಲ್ಲಿ TMC ನಾಯಕನ ಮನೆ ರೈಡ್ ಮಾಡೋಕ್ಕೆ ಹೋದಾಗ ED ಅಧಿಕಾರಿಗಳ ಮೇಲೆ ಪಕ್ಷದ ಕಾರ್ಯಕರ್ತರು ದಾಳಿ ಮಾಡಿ ಅವರು ಹೊಡೆದು ರಕ್ತ ಚೀರಿಸಿ ಕಾರೆಲ್ಲ ಒಡೆದಾಕಿ ಎಲ್ಲ ಮಾಡಿದ್ದಾರೆ. ಈಗ ಅದು ಸೀರಿಯಸ್ ಮ್ಯಾಟ್ರ್ ಆದಂಗೆ ಇದೆ. ಮುಂದೇನಾಗತ್ತೋ ಗೊತ್ತಿಲ್ಲ. ಗೊಲ್ರಟ್ಟಿಗೆ ಬಂದ ದಲಿತ ಯುವಕರ ಮೇಲೆ ಹಲ್ಲೆ ನಡೆದ ಪ್ರಕರಣದ ಸಂಬಂಧ 4 ಆರೋಪಿಗಳನ್ನು ತರೀಕೆರೆ ಪೊಲೀಸರು ಬಂದಿದ್ದಾರೆ. ಇನ್ನೊಂದು 11 ಜನ ಕೊಡುತ್ತಿದ್ದಾರಂತೆ. ಇಬ್ಬರನ್ನೂ ಕೂರಿಸ್ಬಿಟ್ಟು ಮುಂದೆ ಈ ರೀತಿ ಎಂದೂ ಆಗದಂತೆ ಹೇಗೆ ಮಾಡಬೇಕು ಅನ್ನೋದನ್ನು ನೋಡಿ. ಇದು ದಂಡದ ಮೂಲಕ ತೀರ್ಮಾನ ಆಗಬೇಕಾದಲ್ಲ. ಇಬ್ಬರನ್ನೂ ಕೂರಿಸಿ ಇಬ್ಬರಿಗೂ ರಿಯಲೈಸ್ ಮಾಡಿಸ್ಬೇಕಿದೆ. ನೀವು ಮಾಡಿಕೊಂಡಿರೋದು ತಪ್ಪು ಅನ್ನೋದು. ಕಾಡಾನೆ ದಾಳಿಗೆ ವ್ಯಕ್ತಿ ಬಲಿಯಾದ ಘಟನೆ ಬೇಲೂರು ತಾಲೂಕಲ್ಲಿ ನಡೆದಿದೆ. ಗ್ರಾಮಸ್ಥರು ಪ್ರತಿಭಟನೆ ಮಾಡಿದ್ದಾರೆ. ಶಾಸಕ ಸುರೇಶ್ ಸ್ಥಳಕ್ಕೆ ಭೇಟಿ ಕೊಟ್ಟು ಘಟನೆ ಎಲ್ಲ ಖಂಡಿಸಿದ್ದಾರೆ. ಘಟನೆ ಖಂಡಿಸೋದು ಅಂದರೆ ಆನೇನಾ ಏನೋ ಗೊತ್ತಿಲ್ಲ. ಧೈರ್ಯ ತುಂಬಿದ್ದಾರೆ ವೃದ್ಧರ ಕುಟುಂಬಕ್ಕೆ, ಅದು ಕರೆಕ್ಟ್. ಮೊದಲ ಬಾರಿಗೆ KSRTC ಬಸ್ ಬಂತಂತೆ ಗ್ರಾಮಕ್ಕೆ. ಎಲ್ಲಿ? ಕೊರಟಗೆರೆಯ ನವಿಲುಕುರಿಕೆ ಗೃಹ ಸಚಿವ ಕ್ಷೇತ್ರ. ಅದು ಜರಿ ಅವ್ರಿಗೆಲ್ಲ ಖುಷಿಯಾಗಿ ಬಸ್ಗೆಲ್ಲ ಪೂಜೆ ಮಾಡಿದ್ದಾರೆ. ನಾನು ಬಸ್ಸನ್ನ ನನಗೊಂದು ನೆನಪಿದೆ. ನಾನೊಂದು ಕಡೆ ಬಸ್ ಹಾಕಿಸ್ಕೊಂಡೆ. ಅಲ್ಲಿ ಆ ಊರ್ನೂರು 4 ಕಿಲೋಮೀಟ್ರ್ 5 ಕಿಲೋಮೀಟ್ರ್ ಕಳಸ ಎಲ್ಲ ಹಿಡ್ಕೊಂಡು ಪೂಜೆ ಮಾಡಿತ್ತು. ಅದು ಸಂತೋಷ ಆಗುತ್ತೆ. ಬಟ್ ಬೇಜಾರು ಏನು ಅಂದರೆ, ಸ್ವಾತಂತ್ರ್ಯ ಬಂದ ಮೇಲೆ ಎಲ್ಲಿರೋದಿದು? ಇಲ್ಲಿಂದ ಒಂದು 70-80 ಕಿಲೋಮೀಟ್ರ್ ದೂರದಲ್ಲಿ ಒಂದು ಬಸ್ಸು ಹೋಗ್ತಿರಲಿಲ್ಲ.